अग्निव शुचिर्भव आदित्यव तेजो भव ब्रह्मायुरायुर्भव ईश्वराय वीरो भव शारदा भुवनेश्वरी धनन्ते आयुष्पुत्रां ददातु ते। जया 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 ಏನ್ರಿ ನೋವಾಯ್ತಾ? ಪರವಾಗಿಲ್ಲ, ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇತ್ತು. ಟ್ಯಾಬ್ಲೆಟ್ ಗಂಟಾಣಿ ಹೇಗಪ್ಪ ಖರ್ಚು ಮಾಡಿದ್ದೇವ್ರೆ ಅಂತಿದ್ದೆ. ಈ ಗೋಡೆ ತಗಲ್ಸ್ಕೊಂಡು ನನ್ನ ತಲೆನೋವು ಕಮ್ಮಿ ಆಯ್ತು, ಎಂಟಾಣಿನೂ ಮಿಕ್ತು. ಜಯ ಜಯ ಈಗ ಬರ್ತಾ ಇರೋ ಕಮಿಷನರ್ ಹೆಸರು ರೇಖಾದಾಸ್ ಕೊಯ್ರಾಲ ಅಂತೆ. ನೇಪಾಳದಲ್ಲಿ ಹುಟ್ಟಿ ಬೆಳೆದಿದ್ರು, ಕನ್ನಡ ಬಹಳ ಚೆನ್ನಾಗಿ ಮಾತಾಡ್ತಾರಂತೆ. ಬಂದ್ಮೇಲೆ ಗೊತ್ತಾಗತ್ತಲ್ಲ. ಪ್ರೊಫೆಸರ್ ಮಾಡ್ಕೊಳ. ಬನ್ನಿ ಬನ್ನಿ, ಎಲ್ಲ ಬನ್ನಿ. ಮೇಡಮ್ ವೆಲ್ಕಮ್. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು. ಪ್ಲೀಸ್ ಟೇಕ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾನು ಸಂದೇಹರಾವ್ ಅಂತ, ಇಲ್ಲಿ ಚೀಫ್ ಮ್ಯಾನೇಜರ್. ಇವರು ಜಯಕುಮಾರಿ ಅಂತ, ನಿಮ್ PA. ನಮಸ್ಕಾರ. ಇವನು ನಮ್ಮ ಆಫೀಸ್ ಪ್ಯೂನ್ ತಿಪ್ಪಯ್ಯ. ನಮಸ್ಕಾರ ಮೇಡಮ್. ನಮಸ್ತೆ. ಇವರೆಲ್ಲ ನಮ್ಮ ಸ್ಟಾಫ್. ಎಲ್ಲರಿಗೂ ನನ್ನ ವಂದನೆಗಳು. ನಾನು ನೇಪಾಳದಲ್ಲಿ ಹುಟ್ಟಿ ಅಲ್ಲೇ ದೊಡ್ಡವಳಾದೆ. ಅಲ್ಲೇ ಆಗಿದ್ದು ಒಳ್ಳೇದಾಯ್ತು. ಆದರೂ ನಾನು ಕನ್ನಡ ಚೆನ್ನಾಗಿ ಮಾತನಾಡಬಲ್ಲೆ. ನಿಮ್ಮ ಕರ್ನಾಟಕದಲ್ಲಿ ಕರ್ತವ್ಯ ಶ್ರದ್ಧೆಯಿಂದ ಹೆಸರು ಸಂಪಾದಿಸಿದ SP ಸಾಂಗ್ಲಿಯಾನ ನನ್ನ ಸೋದರ ಮಾವ. ಸಾಂಗ್ಲಿಯಾನ ಇವ್ರ ಸೋದರ ಮಾವ ಅಂತೆ. SP ಸಾಂಗ್ಲಿಯಾನ ಇಲ್ಲಿಂದ ಅಲ್ಲಿಗೆ ಬಂದು ಕನ್ನಡಿಗರು ತುಂಬಾ ಒಳ್ಳೆಯವರು, ಸಾಯುವವರೆಗೂ ಅವರ ಸೇವೆ ಎಷ್ಟು ಮಾಡಿದರೂ ಸಾಲದು ಎಂದು ಹೇಳಿ ಹೇಳಿ ನನಗೂ ಕನ್ನಡಿಗರ ಸೇವೆ ಮಾಡಬೇಕು ಎಂದು ಆಸೆ ಹೆಚ್ಚಾಗಿ ಈ ಕರ್ನಾಟಕಕ್ಕೆ ನಾನು ಟ್ರಾನ್ಸ್ಫರ್ ಮಾಡಿಸಿ ಬಂದಿದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಂದು ನೀವು ನನಗೆ ಗೌರವ ನೀಡುವ ಹಾಗೆ ನನ್ನ ನಾಯಿಗೂ ಸಹ ಗೌರವ ನೀಡಬೇಕು. ನನ್ನ ಹಸ್ಬೆಂಡ್ ಹೋದಾಗಿನಿಂದ ನಾನು ಈ ನಾಯನ್ನು ಇಟ್ಟುಕೊಂಡಿದ್ದೇನೆ. ಇಟ್ಕೊಂಡಿದ್ದೀನಿ ಅಂದ್ರೆ ತಪ್ಪಾಗತ್ತೆ ಮೇಡಮ್. ಅದ್ ಹೇಗೋ ತಪ್ಪಾಗತ್ತೆ? ಅವ್ರ ಕಡೆ ಇಟ್ಕೋತಾರ ಏನೋ, ನಿತ್ತೆಪ್ತಿರ. ಮೇಡಮ್, ನಾಯಿನ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಾರ್ದು, ಸಾಕೊಂಡಿದ್ದೀನಿ ಅಂತ ಹೇಳ್ಬೇಕು. ಥ್ಯಾಂಕ್ ಯು ಜಯ. ನಾನು ಇವರ ಜೊತೆ ರೂಮಿನಲ್ಲಿ ಇರುತ್ತೇನೆ. ನೀನು ನಾನು ನೋಡಬೇಕಾಗಿರುವ ಫೈಲ್ಸ್ ಸಿದ್ಧ ಮಾಡು. ಸರಿ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ವಾಮಿ, ಏನ್ ನಡೀತಾ ಇದೆ ಅಲ್ಲೇ? ಯಾರೋ ಹುಡುಗ 5 ವರ್ಷನೂ ತುಂಬಿಲ್ಲ, ಐಸ್ ಕಟ್ಟೆ ಮೇಲೆ ಕುತ್ಕೋತೀನಿ 5 ಗಂಟೆ ಕಾಲ ಅಂತ ಪಂದ್ಯ ಬೇರೆ ಕಟ್ಟವನೆ, ಅದು ಪುಟ್ಕೋಸಿಲಿ. ಪುಟ್ಕೋಸಿಲ್ಲ? ಯಾರಪ್ಪ ಅವನು? ಆರ್ಮ್ ಸ್ಟ್ರಾಂಗ್ ಆಗಿರಂಗಿದ್ದಾನೆ. ಇಷ್ಟಕ್ಕೋ ಪಂದ್ಯ ಎಷ್ಟು? ಬರೀ 8 ಆಣೆ. 8 ಆಣಿನ? ಅದಕ್ಕಿಷ್ಟು ದೊಡ್ಡ ಸಾಹಸ ಮಾಡ್ತಾ ಇದ್ದಾನ? ಏನೋ ಸ್ಟ್ಯಾಂಪು? ಬರೀ ಪುಟ್ಕೋಸಿ ಐಸ್ ಗಡ್ಡೆ ಮೇಲೆ ಕೂತಿದ್ಯಲ್ಲ, ನಾರುಗಳು ಎಳಿತಾ ಇಲ್ವಾ? ಇನ್ನು 4 ಆಣೆ ಕೊಟ್ರೆ ಪುಟ್ಕೋಸಿ ಇಲ್ದೆ ಕೂತ್ಕೋತೀನಿ ಅಂದೆ, ಆದ್ರೆ ಯಾರು ಒಪ್ಕೋತಿಲ್ಲ. ಅಂದಾಗೆ ನಿನ್ ಹೆಸರೇನು? ಏನು? ಬರೀ ಆನಾ? ಇಲ್ಲ ಇಲ್ಲ, ನನ್ ಪೂರ್ತಿ ಹೆಸರು ಆನಂದ್. ಆದ್ರೆ 3 ಅಕ್ಷರದಲ್ಲಿ ಬರ್ದ್ರೆ ಪೆನ್ಸಿಲ್ ಹೆಡ್ ಆಗೋಗುತ್ತೆ, ಅದಕ್ಕೆ 1 ಅಕ್ಷರಕ್ಕೆ ಬದಲಾಯಿಸ್ಕೊಂಡೆ. ಅಯ್ಯೋ ನನ್ ಸ್ಟ್ಯಾಂಪ್. 5 ಗಂಟೆ ಆಗೋಯ್ತು, ಹುಡುಗನೇ ಗೆದ್ದ. ನನ್ ಸ್ಟ್ಯಾಂಪ್ಗೆ, ನನ್ ವಾರಸ್ದಾರನ್ಗೆ. ಕಂಗ್ರಾಚುಲೇಷನ್ಸ್. ಯಾಕೆ? ನನ್ ಸ್ಟ್ಯಾಂಪ್ನ ನನಗಿಂತ ಚೆನ್ನಾಗಿ ತಯಾರು ಮಾಡಿದ್ದಕ್ಕೆ. ಸ್ಟ್ಯಾಂಪಾ? ಅವನು ಯಾರು? ಅದೇ ನಿನ್ನ ಪುತ್ರ ರತ್ನ. ಅವನು ನಿಮ್ ರಕ್ತಕ್ ವಾರಸ್ದಾರನೇ ಹೊರತು ನಿಮ್ ಗುಣಕ್ ವಾರಸ್ದಾರನಲ್ಲ, ಆಗೋಕ್ ಬಿಡೋದು ಇಲ್ಲ. ರಕ್ತದ ಜೊತೆಲಿ ಬುದ್ಧಿನೂ ಬರುತ್ತೆ. ರಕ್ತ ನಿಮ್ದೇ ಇರಬಹುದು, ಅವನ್ನ ಬೆಳೆಸ್ತಿರೋಳು ನಾನು. ಖಂಡಿತ ನಿಮ್ ಬುದ್ಧಿ ಅವನಿಗೆ ಬರೋಲ್ಲ. ಹಲೋ, ಇನ್ನು ಏನ್ ಬರ್ಬೇಕು? 11 ಅಕ್ಷರ ಇರೋ ನನ್ನ ಹೆಸರನ್ನ 2 ಅಕ್ಷರ ಕೇಳಿಸ್ಕೊಂಡ್ರೆ ನಿನ್ನ ಪುತ್ರ ರತ್ನ 3 ಅಕ್ಷರ ಇರೋ ಅವನ ಹೆಸರನ್ನ ಪೆನ್ಸಿಲ್ ಲೆಡ್ಡಲ್ಲಿ ಖರ್ಚಾಗುತ್ತೋ ಅಂತ 1 ಅಕ್ಷರ ಕೇಳಿಸ್ಕೊಂಡಿದಾರಲ್ಲ, ಹಾಗ್ ಮಾಡು ಅಂತ ನಿನ್ನ ಬೆಳವಣಿಗೆ ಹೇಳ್ತಾ ಇಲ್ಲ ನನ್ನ ರಕ್ತ ಹೇಳ್ತಾ?
ನಾನು 5 ರೂಪಾಯಿ ಉಳ್ಸೋಕ್ಕೋಸ್ಕರ 2 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಿ ಮನೆ ಬೇಕಾ ಸಾಮಾನ ತಂದ್ರೆ ನಿನ್ನ ಪುತ್ರ ರತ್ನ ಕೇವಲ 8 ಅಣಿಗೋಸ್ಕರ ಐ ಮೀನ್ ಆಫ್ಟರ್ ಆಲ್ 50 ಪೈಸಾಗೋಸ್ಕರ ಬರೀ ಪುಟ್ಗೋಸಿಲಿ 5 ಗಂಟೆ ಕಾಲ ಐಸ್ ಗಡ್ಡೆ ಮೇಲೆ ಕೂತಿದ್ನಲ್ಲ, ಆ ರೀತಿ ಮಾಡುವಂತ ನಿನ್ನ ಬೆಳವಣಿಗೆ ಹೇಳ್ತಾ ಇಲ್ಲ ನನ್ನ ರಕ್ತ ಹೇಳ್ತಾ? ನಿನ್ನ ದೃಷ್ಟಿಯಲ್ಲಿ ಕಂಜುಸ್ತಾನ ಅನ್ನೋದು ನನ್ನ ರಕ್ತದಲ್ಲೇ ಬಂದಿದೆ, ಅದನ್ನ ಸಹಿಸ್ಕೊಳಕ್ಕಾಗಲ್ಲ ಅಂತ ನೀನ್ ನನ್ನಿಂದ ದೂರ ಆದೆ. ಆದ್ರೆ ಇವತ್ತು ಅದೇ ರಕ್ತ ನನ್ನ ಸ್ಟ್ಯಾಂಪ್ ರೂಪದಲ್ಲಿ ನಿನ್ನ ಹತ್ರನೇ ಬೆಳೀತಾ ಇದೆ. ಆ ಬಂಧನ ನಿನ್ನಿಂದ ಕಿತ್ತಾಕೋದಕ್ಕೆ ಸಾಧ್ಯನಾ? ಚೆನ್ನಾಗಿ ಯೋಚನೆ ಮಾಡು. ಮಹಾವಿಷ್ಣು ವೈಕುಂಠದಲ್ಲಿ ಇದ್ಕೊಂಡೆ ಭೂಲೋಕದಲ್ಲಿ ರಾಮನವತಾರ ಹೇಗೆತ್ತದ್ನೋ ಅದೇ ರೀತಿ ನಾನ್ ನಿನ್ನಿಂದ ದೂರ ಇದ್ರು ನನ್ನ ಮಗನ ರೂಪದಲ್ಲಿ ನಿನ್ನ ಹತ್ರನೇ ಇರ್ತೀನಿ. ನನ್ನ ರಕ್ತನ ನೀನ್ ಹ್ಯಾಕ್ ತಿರಸ್ಕರಿಸ್ತೀಯೋ ನಾನು ನೋಡ್ತೀನಿ. ಏನು ರಾಸ್ಕಲ್, ಕೇವಲ 50 ಪೈಸೆಗೋಸ್ಕರ 5 ಗಂಟೆ ಐಸ್ ಗಡ್ಡೆ ಮೇಲೆ ಕೂತಿದ್ಯೇನೋ? ಇಲ್ಲಮ್ಮ, ನಾ 1 ರೂಪಾಯಿ ಕೇಳ್ದೆ, ಆದ್ರೆ ಅವ್ನು 8 ಆಣೆ ಕೊಡ್ತೀನಿ ಅಂದ. ಇನ್ನೊಂದ್ಸಲ ಯಾವತ್ತಾದ್ರೂ ಇಂಥ ಕೆಲಸ ಮಾಡ್ತೀಯೇನೋ? ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್. ಏನಪ್ಪಾ, ಮ್ಯಾಂಗೋ ಐಸ್ ಕ್ರೀಮ್ ಇದೆಯಾ? ಇದೆಯಮ್ಮ. ಎಷ್ಟು? ಒಂದಕ್ಕೆ 2 ರೂಪಾಯಿ. ಒಂದು ಕೊಡಪ್ಪ. ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಮ್ಮ. ಒಳಗ್ ಬಂದ್ಬಿಡು. ಐಸ್ ಕ್ರೀಮ್ ಒಂದ್ ಐಸ್ ಕೊಡಿ. ಐಸ್ ಕ್ರೀಮ್ ಐಸ್ ಕ್ರೀಮ್. ರೀ ಏನಪ್ಪ? ನಾನೊಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತ್ಯಾ? ಕೇಳಪ್ಪ. ಸುಮ್ನೆ ಅಲ್ಲ, ಪಂದ್ಯ. ನಾನ್ ಸೋತ್ರೆ ಈ ಐಸ್ ಕ್ರೀಮ್ ನಿಂಗ್ ಕೊಟ್ಬಿಡ್ತೀನಿ, ನೀನ್ ಸೋತ್ರೆ ಈ ಐಸ್ ಕ್ರೀಮ್ ದುಡ್ಡು ನಂಗ್ ಕೊಡ್ಬೇಕು. ಸರಿಯಪ್ಪ, ಕೇಳು. ಪ್ರಾಮಿಸ್? ಪ್ರಾಮಿಸ್. ಒಂದ್ ಬೆಕ್ಕಗೆ ಜೀವನದಲ್ಲಿ ವಿರಕ್ತಿ ಹುಟ್ಟತ್ತೆ, ಸತ್ತೋಗ್ಬೇಕು ಅಂತ. ದೊಡ್ಡ ಬಿಲ್ಡಿಂಗ್ ಮೇಲೆ ಹತ್ತಿ ತುಂಬಕ್ಕಿಂತ ಮುಂಚೆ ದೇವ್ರನ್ನ ಪ್ರಾರ್ಥಿಸತ್ತೆ. ಏನಂತ ಪ್ರಾರ್ಥಿಸತ್ತೆ? ಬರೋ ಜನ್ಮದಲ್ಲಿ ಬೆಕ್ಕಿನ ಜನ್ಮ ಬೇಡ ಅಂತ ದೇವ್ರ ಹತ್ರ ಪ್ರಾರ್ಥಿಸುತ್ತೆ. ಅಲ್ಲ ರೀ, ಮಿಯಾವ್ ಮಿಯಾವ್ ಅಂತ ಕಿಚ್ಚುತ್ತೆ. ತುಂಬಾ ಬುದ್ಧಿವಂತ ಕಣೋ ನೀನು. ಹೊಗಳದ್ ನಿಲ್ಸು, ಮೊದ್ಲು ನನ್ ಪಂದ್ಯ ದುಡ್ಡು ಕೊಡು. ತಗೋಪ್ಪ. ಎಲ್ಲ ನನ್ನ ಸ್ಟ್ಯಾಂಪೇ. ನಾನು ಹೋಗ್ ಬರ್ತೀನಿ. ಆಯ್ತು, ನಾನು ಹೋಗ್ ಬರ್ತೀನಿ ಹಿಂದೆ. ಆಯ್ತು ಅನ್ನಲ್ಲ. ನಿಂಗ್ ಮ್ಯಾನರ್ಸ್ ಇದ್ಯಾ? ಚಿಕ್ಕ ಹುಡ್ಗ ನೋಡಿದ್ ಕೂಡ್ಲೆ ಮುದ್ ಮಾಡಿ ಮುದ್ ಕೊಡೋ ಹಾಗಾಗುತ್ತೆ ಅಂತ ಹೇಳ್ದೆ. ನಾನು ಆ ರೀತಿ ಹೇಳಿದ್ದಕ್ಕೂ ನೀನ್ ಮ್ಯಾನಸ್ ಇಲ್ಲ ಅಂತ ಹೇಳೋದಕ್ಕೂ ಏನೋ ಸಂಬಂಧ? ಆ ಪಾಯಿಂಟ್ಗೆ ಬರ್ತಿದ್ದೀನಿ. ಕರಿತಿದ್ದಾಗ ಬಂದಲ್ಲ, ಕೈ ತುಂಬಾ ಚಾಕ್ಲೇಟ್ ಕೊಡ್ಬೇಕು, ಜೇಬ್ ತುಂಬಾ ಬಿಸ್ಕೆಟ್ ಕೊಡ್ಬೇಕು ಅಂತ ನಿಂಗ್ ಅನ್ಸ್ಲಿಲ್ವಾ? ನಿಮ್ ಭಾವನಿಗೆ ಇದೆಲ್ಲ ಹೇಗೋ ಗೊತ್ತಾಗ್ಬೇಕು. ನಾನೇ ಕಡ್ಲೆಕಾಯಿ ಬೀಜ ತಂದಿದ್ದೀನಿ, ತಗೊಳ್ಳೋ. ಬೇಡ ರೀ. ತಗೊಳ್ಳೋ. ಬೇಡ ರೀ. ತಗೊಳ್ಳೋ. ಬೇಡ ರೀ. ಅವರೇ ತಗೋಂತ ಇರಲ್ಲ, ತಗೊಳ. ಬೇಡ. ತಗೊಳ. ಬೇಡ. ಪಾಪ, ಮಗುಗೆ ಸಂಕೋಚ ಅಂತ ಕಾಣಿಸುತ್ತೆ, ನಾನೇ ಕೊಡ್ತೀನಿ. ನಾನು ಈ ಕಡ್ಲೆಕಾಯಿ ಬೀಜನ ಬಿಸ್ಲಿಗೆ ಒಣಗಾಕ್ಬಿಟ್ಟು ಲೈ, ಅವಳು ಎಷ್ಟು ಗೋವರ್ದ್ರು ಬೇಡ ಬೇಡ ಅಂತಿದ್ದವನು ಅವಳು ಕೊಡ್ತಿದ್ದಾಗ ಯಾಕ ತಗೊಂಡೆ? ನನ್ ಕೈ ಚಿಕ್ಕದಲ್ವಾ, ನಾನ್ ತಗೊಂಡ್ರೆ ಕಮ್ಮಿ ಬರುತ್ತೆ. ಅವ್ರ ಕೈ ದೊಡ್ಡದಲ್ವಾ, ಅವ್ರು ಕೊಟ್ರೆ ಜಾಸ್ತಿ ಬರುತ್ತೆ. ಅದಕ್ಕೆ ಬರ್ತೀನಿ. ಎಲ್ಲ ನನ್ನ ಸ್ಟ್ಯಾಂಪ್. ಈ ನನ್ನ ಮಗನ ಹತ್ರ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಏನೋ ಆ ಮನೆಗ್ ಹೋಗ್ಬೇಡ ಅಂದ್ರು ಯಾಕೆ ಹೋಗಿದೆ? ಎದ್ರು ಮನೆ ಗಂಡ ಬಾ ಅಂತ ಕರ್ದ. ಏನು, ಎದ್ರ ಮನೆ ಗಂಡನ? ಎದ್ರು ಮನೇಲಿದಾನಲ್ಲ ಬಾವ, ಅವ್ನ್ ಯಾರಿಗ್ ಗಂಡನೋ ಏನೋ, ಈಗ ನನಗ್ ಗಂಡ ಆಗಿದ್ದಾನೆ. ನಮ್ಮನೆಗ್ ಬಾ ಅಂತ ಒಂದೇ ಸಮ ಪೀಡಿಸ್ತಾನೆ. ಕರೆದ ತಕ್ಷಣ ಹೋಗೋದಾ? ಆ ಮನೆ ಕಡೆ ಕಾಲಿಡ್ಬೇಡ ಅಂತ ಹೇಳಿಲ್ಲ ನಿಂಗೆ? ನೀನ್ ಹೇಳ್ದೆ, ಪಾಪ ಎದ್ರು ಮನೆ ಗಂಡನ ಹೆಂಡತಿ ಬಿಟ್ಬಿಟ್ಟಿದಾಳಂತೆ. ಹೆಂಡತಿ ಇಲ್ದೇ ಇದ್ರೆ ಬೋರ್ ಹೊಡಿಯತ್ತಲ್ಲ, ಅದಕ್ಕೆ ನನ್ ಕರ್ದು ಕತೆ ಹೇಳ್ಸಿದ್ನಮ್ಮ. ಇನ್ನೊಂದ್ ಸಾರಿ ಆ ಮನೆ ಕಾಲಿಟ್ರೆ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ, ಜಾಗ್ರತೆ. ಮೊದ್ಲು ಆ ಕೆಲ್ಸ ಮಾಡಮ್ಮ, ಶೂ ಖರ್ಚು ಚಪ್ಲಿ ಖರ್ಚು ಮಿಗುತ್ತೆ. ಬಾಯ್. ನಡಿ ಒಳಗೆ. ಮೇಡಮ್, ನನಗೊಂದು ಸಂದೇಹ.
ನಿಮ್ ಗಂಡನ್ನು ಇದೇ ರೀತಿ ಮಟ್ಲಲ್ಲಿ ಕೂರ್ಸ್ಕೊಂಡು ಊಟ ಮಾಡಿಸ್ತಿದ್ರಾ? ಶಾಳಪ್ಪ ತಿಪ್ಪಯ್ಯ. ಅಮ್ಮವ್ರೆ, ಇದರ ಭೋಜನವು ಪೂರ್ತಿಯಾಗಿದೆ. ಇದನ್ನು ಕರೆದುಕೊಂಡು ಹೋಗಿ ಶುಭ್ರವಾಗಿ ನೆಕ್ಕುವುದು. ಏನಮ್ಮವ್ರೆ ನೀವು ಹೀಗೆ ಹೇಳ್ತೀರಾ? ಇದ್ರ ಮೂತಿ ನಾನ್ ನೆಕ್ಕೋದೆ. ಹಾಗ ಮಾಡಿದ್ರೆ ಇದ್ರಲ್ಲಿರೋ ಗುಣ ಎಲ್ಲ ನನಗೆ ಬಂದ್ಬಿಡುತ್ತೆ. ಆಮೇಲೆ ನೀವು ನನ್ನ ಇಟ್ಕೋಬೇಕಾಗತ್ತೆ. ಛೇ, ನನ್ನೂ ಸಾಕೋಬೇಕಾಗತ್ತೆ. ಅಮ್ಮವ್ರೆ, ಇದ್ರ ಮೂತಿ ನೆಕ್ಕೋ ಕೆಲಸ ಒಂದ್ ಬಿಟ್ಟು ಬೇರೆ ಏನ್ ಬೇಕಾದ್ರೆ ಹೇಳಿ ನಾ ಮಾಡ್ತೀನಿ. ಲೇ ತಿಪ್ಪಯ್ಯ, ಮೂತಿ ನೆಕ್ಕುವುದು ಅಂದ್ರೆ ಮೂತಿ ತೊಳೆಯುವುದು ಅಂತ ಅರ್ಥ ಅಲ್ವಾ ಮೇಡಮ್? ಅಬ್ಬಾ, ಬದುಕಿದೆ. ತಿಪ್ಪಯ್ಯ, ನಾಯಿ ತಿಂದು ಕುಡಿಯೋದ್ರಿಂದ ಅದು ಬಹಿರ್ದೆಸೆಗೆ ಹೋಗುತ್ತದೆ. ಅದನ್ನು ಕೂಡಲೇ ಹೊರಗಡೆ ಕರೆದುಕೊಂಡು ಹೋಗು. ಆನಂತರ ಶುಭ್ರವಾಗಿ ತೊಳೆಯುವುದು. ಇವನು ಏಕೆ ನಗುವುದು? ಅಯ್ಯೋ, ಅದು ನಗುವುದಲ್ಲ ಮೇಡಮ್, ಅಳುವುದು ಅಳುವುದು. ಏಕೆ ಹೇಳ? ಅಲ್ಲ ಮೇಡಮ್, ನನ್ನ ಹೆತ್ತ ಮಕ್ಕಳಿಗೆ ನಾನು ಆ ಕೆಲಸ ಮಾಡಿಲ್ಲ. ಯಾವಾಗ್ಲೂ ಒಮ್ಮೊಮ್ಮೆ ಅಪರೂಪಕ್ಕೆ ಮುಖ ತೊಳೆದಿದ್ದೀನಿ. ಅಂತದ್ರಲ್ಲಿ ಈ ಕೆಲಸ ಮಾತ್ರ ನನ್ನ ಕೈಲಿ ಸಾಧ್ಯ ಇಲ್ಲ ಮೇಡಮ್. ನೀನು ಮಾಡುವುದಿಲ್ಲ ಎಂದರೆ ನಾನು ನಿನಗೆ ಡಿಸ್ಮಿಸ್ ಮಾಡುತ್ತೇನೆ. ಅಯ್ಯೋ, ಹಾಗೆ ಮಾತ್ರ ಮಾಡಬೇಡಿ. 2, 3, 4, 5, 6. ಎಷ್ಟು ಲೆಕ್ಕ ಹಾಕಿದ್ರು 10 ಪೈಸಾ ಕೂಡ ಹೆಚ್ಚಾಗಲ್ವಲ್ಲ? 5, 6. ಎಷ್ಟು ಸಲ ಲೆಕ್ಕ ಹಾಕಿದ್ರು ಒಂದ್ ಕಂತೇನು ಜಾಸ್ತಿ ಆಗಲ್ಲ ಅನ್ನತ್ತಲ್ಲ. ಒಂಚೂರು ಬದಲಾವಣೆನೇ ಇಲ್ಲ, ಎಲ್ಲ ಡಿಟ್ಟೋ ಪ್ರಿಂಟು. ತಾಳು, ಏನಿದು ಟೀ ಪುಡಿ ಕೆಳಗೆ ಬಿಸಾಕ್ತಿದ್ಯಾ? ನನ್ನೇನ್ ಮುಟ್ಟಳ ಅನ್ಕೊಂಡಿಯನ ನಾನು ಸ್ಟ್ಯಾಂಪೇ? ಇದನ್ನ 20 ಸಲ ಹಿಂಡಿ ಹೊಟ್ಟು ಮಾಡ್ಬಿಟ್ಟಿದೀನಿ. ಇನ್ನು ಕೆಲ್ಸಕ್ಕೆ ಬರಲ್ವಲ್ಲ ಅಂತ ಬಿಸಾಕ್ತಾ ಇದೀನಿ. ಕೆಲ್ಸಕ್ಕೆ ಬರ್ದೇ ಇರೋದು ಈ ಪ್ರಪಂಚದಲ್ಲಿ ಏನೂ ಇಲ್ಲ. ಕೊಡು, ಹೇಳ್ತೀನಿ. ಇದನ್ನ ತಗೊಂಡೇನ ಮಾಡ್ತೀಯಾ? ನಾಳೆ ಹೇಳ್ತೀನಿ. ಭಾವ, ಬಂದ್ಯಾ? ಆ ಹುಡುಗನ ಟೀ ಪುಡಿ ಕೊಟ್ಟ ಹಾಗೆ ನೀನ್ ಯಾಕೆ ನನಗೆ ಮನ್ಸ್ ಕೊಡ್ಬಾರ್ದು? ಅಂದ್ರೆ ಏನ್ ನಿನ್ ಉದ್ದೇಶ? ನನ್ನ ಮನಸ್ಸು ಕೆಲ್ಸಕ್ಕೆ ಬಾರದಾರ ಟೀ ಪುಡಿ ಅಂತ ತಿಳ್ಕೊಂಡ? ಹಾಗಲ್ಲ ಭಾವ. ಏನಾಗಲ್ಲ, ಇರೋ ವಿಷಯ ಹೇಳ್ತಾ ಇದೀನಿ ಕೇಳು. ಆ ಪಕ್ಕದ ಮನೆ ಹೆಂಡತಿ ಬೇರೆ ಯಾರು ಅಲ್ಲ, ನನ್ನ ಹೆಂಡ್ತಿನೇ. ನಿಜವಾಗ್ಲು? ಸತ್ಯವಾಗ್ಲೂ ಅವಳು ನನ್ನ ಹೆಂಡ್ತಿನೇ. ಉಳಿತಾಯ ಮಾಡ್ಬೇಕು ಅಂತ ನಾನು, ಖರ್ಚು ಮಾಡ್ಬೇಕು ಅಂತ ಅವಳು. ದುಬಾರಿ ಖರ್ಚು ಮಾಡ್ತಿದ್ರಿಂದ ನಾನೇ ಅವಳನ್ನ ದೂರ ಇಟ್ಟೆ. ಆಹಾ, ಫ್ರೀಯಾಗಿ ಬೆಳಗ್ತಾರೋ ಈ ಬೆಳದಿಂಗಳು, ಫ್ರೀಯಾಗಿ ಬೀಸ್ತಾರೋ ಈ ತಂಗಾಳಿ ಎಷ್ಟು ಹಾಯಾಗಿದೆ. ಏನಾದ್ರೂ ಪವಾಡ ಆಗಿ ಜಯ ಮನ್ಸು ಬದಲಾಯಿಸ್ಕೊಂಡು ಇಲ್ಲಿ ಬಂದ್ಬಿಟ್ರೆ? ನಾನ್ ಬಂದ್ ತುಂಬಾ ಹೊತ್ತಾಯ್ತು, ನೀವೇ ನನ್ನ ನೋಡ್ಲಿಲ್ಲ. ಜಯ ಏನಂದ್ರೆ? ಜಯ ಏನಂದ್ರೆ? ಜಯ, ನನ್ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಹೋಗಿದ್ದಕ್ ತಾನೇ ಬಂದೆ. ಜಯ, ನೀನನ್ನ ಬಿಟ್ಟು ಹೋದಾಗಿಂದ ನಾನು ಶೀಲನ ಎಷ್ಟು ಪವಿತ್ರಗೊಳಿಸ್ಕೊಂಡ್ ಬಂದಿದ್ದೀನಿ ಗೊತ್ತಾ? ನಿಮ್ ಬುದ್ಧಿ ನಂಗೆ ಗೊತ್ತಿಲ್ವಾ? ಕೆಟ್ರೆ ಎಲ್ಲಿ ಖರ್ಚಾಗಿ ಹೋಗುತ್ತೋ ಅಂತ ಕೆಡ್ದೆ ಹಾಗೆ ಇದ್ದೀರಾ. ಹಾಗಲ್ಲ ಜಯ, ನಿನ್ ಮೇಲಿರೋ ಪ್ರೀತಿಯಿಂದ ಹಾಗೆ ಪವಿತ್ರಗೊಳಿಸ್ಕೊಂಡ್ ಬಂದಿದ್ದೀನಿ. ಜಯ, ನಾನು ಹೋಗ್ಬೇಕು, ನನ್ ಮಗ ಒಂಟಿಯಾಗಿದ್ದಾನೆ. ನನ್ನ ಮಗನ ಅಪ್ಪ ನಾನು ಒಂಟಿಯಾಗಿಲ್ವಾ? ಕನಸ ಸದ್ಯ, ಕನಸ ಇದಕ್ ಬಚಾವದೆ. ಇಲ್ಲಾಂದ್ರೆ ಅಷ್ಟೊಂದು ಡ್ರೆಸ್ಗಳನ್ನ ಕೊಂಡ್ಕೋಬೇಕಾಯ್ತು. ಇನ್ಮೇಲೆ ಯಾವತ್ತೂ ಕಾಸ್ಟ್ಲಿ ಕನಸುಗಳನ್ನೇ ಕಾಣಬಾರ್ದು. ಹಾಯ್ ಸ್ಟ್ಯಾಂಪು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಹಲ್ಪುಡಿನಾ? ನಿಂಗ್ ಬುದ್ಧಿ ಇದ್ಯಾ? ದುಡ್ಡು ಖರ್ಚು ಮಾಡಿ ಹಲ್ಪುಡಿ ತಗೊಂಡು ಹಲ್ಲು ಉಸ್ತಾ ಇದ್ಯಾ? ಅಲ್ಲೂ ಪರ್ಮನೆಂಟ್ ಆಗಿರೋದು, ಅದಕ್ಕೋಸ್ಕರ ಒಂದಿಷ್ಟು ಖರ್ಚು ಮಾಡಿದ್ರೆ ತಪ್ಪೇನೂ ಇಲ್ಲ. ನೀನ್ ದಂಡಕ್ಕೆ ಎತ್ತರ ಬೆಳೆದಿದ್ಯಾ ಹೊರತು ಬುದ್ಧಿ ಏನ್ ಬೆಳೆದಿಲ್ಲ. ನೆನೆ ನೀ ಟೀ ಪುಡಿ ಬಿಸಾಕ್ತಿದ್ದಾಗ ನಾ ತಗೊಂಡೆ ಅಲ್ವಾ? ತಗೊಂಡೆ. ಅದು ಕೆಲ್ಸಕ್ ಬಾರ್ದು ಅಂದೆ ಅಲ್ವಾ? ಅಂದೆ. ಹುಚ್ಚಪ್ಪ, ನಾ ಟೀ ಪುಡಿನ ಒಣಗಿಸ್ದೆ. ಒಣಗಿರೋ ಈ ಟೀ ಪುಡಿಲಿ ಹಲ್ಲು ಉಸ್ತಾ ಇದೀನಿ. ಅಯ್ಯೋ ನನ್ ಮುದ್ದಿನ ಸ್ಟ್ಯಾಂಪ್, ಉಳಿತಾಯದಲ್ಲಿ ನನ್ನನ್ನೇ ಮೀರಿಸ್ಬಿಟ್ಟೆ. ಈ ತರ ವಿದ್ಯೆ ನನ್ನ ಹತ್ರ ಬೇಕಾದಷ್ಟಿದೆ, ಬೇಕಾದ್ರೆ ಕಲ್ತ್ಕೋ. ಈ ದರಿದ್ರ ಬುದ್ಧಿ ನಿನ್ಗೆ ಯಾಕೆ ಬಂತು? ನಡಿ ಅವಳಿಗೆ. ಇಲಿ ಒಟ್ಟಲಿ ಹುಲಿ ಹುಡ್ತದ, ಆನೆ ಒಟ್ಟಲಿ ಕೋಳಿ ಮೊಟ್ಟೆ ಬರ್ತದ. ಇದು ಹುಚ್ಚನಾಡುವ ಪೆಚ್ಚು ಮಾತಲ್ಲ, ಕಣ್ಣಾರೆ ಕಂಡ ಕೊಡು ಸತ್ಯ. ಹೌದು, ಇವನಿಲ್ಲೇ ಇದ್ರೆ ಅವರ ಅಪ್ಪನ ಕಂಜೂಸ್ ಬುದ್ಧಿನೇ ಬಂದ್ಬಿಡುತ್ತೆ. ಆದಷ್ಟು ಬೇಗ ಮನೆ ಬದಲಾಯಿಸ್ಬೇಕು. ಹಲೋ ಸ್ಟ್ಯಾಂಪು. ಹಲೋ ಗುರು,
ಮನೆ ಬದಲಾಯಿಸ್ಬಿಟ್ರಂತೆ. ನಾನು ಅಲ್ಲಿದ್ರೆ ನಿನ್ ದರಿದ್ರ ಬುದ್ಧಿನ ಕಲ್ತ್ಕೊಂಡು ಹಾಳಾಗ್ ಹೋಗ್ತೀನಂತೆ. ಏನಂದ್ರೆ ರಾಸ್ಕಲ್? ಇಲ್ಲ ಗುರು, ನಾನೆಲ್ಲ ಹೇಳಿದ್ದು, ನಮ್ಮಮ್ಮ ಹೇಳಿದ್ರು. ಸ್ವಲ್ಪ ನಿಲ್ಸಪ್ಪ. ಲೇ ಮರಿ ಸ್ವಲ್ಪ ನಿಂತ್ಕೋ. ಇಲ್ಲಿ ಬಾಗಲಕೋಟೆ ವಾಸ್ತವರಾವ್ ಅವ್ರ ಮನೆ ಎಲ್ಲಿದೆ ಗೊತ್ತಾ? ಅಂದ್ರೆ ನೀವು ಭಾವನ್ನ ಕೇಳ್ತಿರೋದು? ಭಾವನ? ಅದ್ಯಾರಪ್ಪ? ಅವ್ರನ್ನ ಹಾಗೆ ಕರೆಯೋದು. ಅವ್ರ ಮನೆ ತುಂಬಾ ದೂರ. ಮರಿ ಸ್ವಲ್ಪ ತೋರಿಸ್ತೀಯಪ್ಪ? 4 ಆಣೆ ಕೊಡಿ, ತೋರಿಸ್ತೀನಿ. ತಗೋ. ಅಗೋ ಆ ಮಾಡಿ ಮನೆನೆ. ಅಬ್ಬಾ, ಎಷ್ಟೊಂದು ಚೂಟಿಯಾಗಿದ್ದಾನೆ. ಇನ್ನು ಚೊಂಬಿಟ್ಕೊಳ್ಳೋ ಬುದ್ಧಿ ಬಿಟ್ಟಿಲ್ವಲ್ಲೋ? ಇಷ್ಟ ದಿನ ಆದ್ಮೇಲೆ ನಿನ್ ಮಗನ ಜ್ಞಾಪಕ ಬಂತ? ಈಗ್ಲೂ ನಿನಗೆ ನನ್ ಜ್ಞಾಪಕ ಬರ್ಲಿಲ್ಲ. ಮಗನಾಗಿ ನೀನ್ ಹಡ್ತಿಂದ ಬದುಕ್ತಿದ್ರು, ತಾಯಿಯಾಗಿ ನಾನ್ ಹಡ್ತಿಂದ ಬದುಕಕ್ಕಾಗ್ದೆ ನಿನ್ನ ಹುಡುಕೊಂಡು ನಾನೇ ಬಂದೆ. ಹೋಗ್ಲಿ, ಬರಕ್ ಮುಂಚೆ ಒಂದು ಕಾಗದ ಏನಾದ್ರು ಹಾಕ್ಬೋದಾಯ್ತಲ್ಲ? ಯಾಕೋ? ಕಾರಣ ಬರ್ತಿದ್ರೆ ಕಣ್ಣ ಕಾಣಿಸ್ತೆ ತಪ್ಪಿಸ್ಕೊಂಡು ಹೋಗ್ತಿದ್ಯಾ? ಹೋಗಮ್ಮ, ನನ್ ಮೇಲೆ ಯಾವಾಗಲೂ ನಿನಗೆ ಅಪನಂಬಿಕೆನೆ. ಸದ್ಯ ಈಗ್ಲಾದ್ರೂ ಬಂದಿಲ್ಲ, ಅದೇ ನಂಗೆ ಸಂತೋಷ. ಅಮ್ಮ, ಆ ಪಕ್ಕದ ಮನೆ ಪಂಕಜನ್ ಮದುವೆ ಆಯ್ತಾ? ಆ ಮೂಲೆ ಮನೆ ಮಂಜುಳಾಗೆ ಮಗು ಆಗ್ಬೇಕತ್ತಲ್ಲ, ಆಯ್ತಾ? ಊರ್ನವ್ರ ಸಮಾಚಾರ ಎಲ್ಲ ಎಷ್ಟು ಚೆನ್ನಾಗಿ ಕೇಳ್ತೀಯ ಕಣೋ. ಎಲ್ಲಿ ನಿನ್ ಹೆಂಡತಿ ಕಾಣ್ತಿಲ್ವಲ್ಲ? ಮನೇಲಿದ್ರೆ ಅಲ್ವಾ ಕಾಣಿಸ್ಕೊಳಕ್ಕೆ. ನೋಡು, ನೀನ್ ಪ್ರಯಾಣ ಮಾಡಿ ತುಂಬಾ ಆಯಾಸ ಆಗಿರುತ್ತೆ. 2 ಬಾತ್ರೂಮ್ ಇದೆ, ಹೋಗಿ ಸ್ನಾನ ಮಾಡ್ಕೊಂಡ್ ಹೋಗು. ಸ್ನಾನ ಆಮೇಲೆ ಮಾಡಿದ್ರಾಯ್ತು ಬಿಡು. ಸೊಸೆ ಇದ್ರೆ ತಾನೇ ಕಾಣಿಸ್ಕೊಳಕ್ಕೆ ಅಂದ್ಯಲ್ಲ. ನನ್ ಮಾತು ಧಿಕ್ಕರಿಸಿ ಆಸೆಯಿಂದ ಕಟ್ಕೊಂಡೆ, ಏನಾಯ್ತು? ಅದು ಟಿವಿ ಸೀರಿಯಲ್ ತರ ಒಂದ್ ದೊಡ್ಡ ಕತೆ. ಅಮ್ಮ, ನಿನ್ ಕೈಯಾರ ಊಟ ಮಾಡಿ ತುಂಬಾ ದಿನ ಆಯ್ತು. ಸ್ನಾನ ಮಾಡ್ಕೊಂಡು ಅಡಿಗೆ ಮಾಡು. ಸರಿ. ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಅವನು ಮದುವೆ ಮಾಡ್ಕೊಂಡ. ಆದ್ರೂ ನಾನ್ ಸಂಕಟ ಪಡ್ಲಿಲ್ಲಮ್ಮ. ಹೋಗ್ಲಿ ಬಿಡು. ಇಷ್ಟವಾದ ಹೆಂಡತಿ ಜೊತೆ ಲಕ್ಷಣವಾಗಿ ಸಂಸಾರ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವನು ಬಾಳನ್ನ ಈ ರೀತಿ ಮಾಡ್ಕೋತಾನೆ ಅಂತ ನಾನೆಂದೂ ಅನ್ಕೊಂಡಿರ್ಲಿಲ್ಲಮ್ಮ. ನಿಮ್ ಸೊಸೆ ಒಳ್ಳೆ ಹುಡುಗಿ. ನಿಮ್ ಮೊಮ್ಮಗ ಇದಾನಲ್ಲ, ಒಳ್ಳೆ ಚಿನ್ಕುಳ್ಳಿ ಪಟಾಕಿ ಇದ್ದ ಹಾಗಿದ್ದಾನೆ. ಏನಮ್ಮ, ಅವ್ರು ನಿಂಗ್ ಗೊತ್ತಾ? ನೀನ್ ಅವ್ರನ್ನ ನೋಡಿದೀಯಾ? ನೋಡೋದೇನ್ ಬಂತ್ರಿ, ಇಷ್ಟ ದಿನ ನಮ್ಮನೆ ಪಕ್ಕದ ಮನೇಲೇ ಇದ್ರು. ಇದ್ದಕ್ಕಿದ್ದ ಹಾಗೆ ಮನೆ ಖಾಲಿ ಮಾಡ್ಕೊಂಡು ಹೋದ್ರು. ತಾಯಿ, ನಿನಗ್ ಪುಣ್ಯ ಬರುತ್ತೆ. ಅವ್ರು ಎಲ್ಲಿದ್ದಾರೆ ಅಂತ ಅಡ್ರೆಸ್ ಹೇಳ್ತೀಯಮ್ಮ? ಅಮ್ಮ. ಯಾರು? ಯಾರು ಬೇಕಿತ್ತು? ನಿಮ್ ಮನೇಲಿ ಏನಾದ್ರೂ ಕೆಲ್ಸ ಸಿಗುತ್ತೇನೋ ಅಂತ. ನೀನ್ ಕೆಲಸದೋಳ? ನೀನ್ ನೋಡಿದ್ರೆ ಹಾಗನ್ಸಲ್ವೇ? ಒಂದ್ ಕಾಲದಲ್ಲಿ ನಾವು ಚೆನ್ನಾಗಿ ಬಾಳಿ ಬದುಕ್ತವ್ರೇನಮ್ಮ. ಏನೋ ಈಗ ಸ್ವಲ್ಪ ತೊಂದ್ರೆ. ಅಮ್ಮ, ನಿಮ್ ಮನೇಲಿ ಏನಾದ್ರೂ ಒಂದ್ ಕೆಲ್ಸ ಕೊಡಿ. ಸಂಬಳ ಏನೋ ಹೆಚ್ಚು ಕೊಡ್ಬೇಕಾಗಿಲ್ಲ. ನಿಮ್ಗೂ ನಿಮ್ ಮಗನ್ಗೂ ಸೇವೆ ಮಾಡ್ಕೊಂಡು ಬದುಕೊಳ್ತೀನಿ. ನನಗ್ ಮಗ ಇದ್ದಾನೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಮಹಾಲಕ್ಷ್ಮಿ ಆಗಿರೋ ನಿಮ್ಮನ್ನ ನೋಡಿ ಹಾಗನ್ಕೊಂಡೆ. ಸರಿ, ನನಗೆ ಕೆಲಸದೊಳ ಅಗತ್ಯ ಇಲ್ಲದೆ ಹೋದ್ರು ನೀನೊಂದು ಕಾಲದಲ್ಲಿ ಚೆನ್ನಾಗಿ ಬದುಕಿದ್ಯಾ ಅನ್ನೋದಕ್ಕೋಸ್ಕರ ನಿನ್ನ ಇಟ್ಕೋತಾ ಇದ್ದೀನಿ. ಅಂದ್ಹಾಗೆ ನಿನ್ನ ಹೆಸರು? ಶಾಂತಮ್ಮ. ಶಾಂತಮ್ಮ, ಒಳಗಡೆ ಒಗ್ದಿರೋ ಬಟ್ಟೆ ಇದೆ, ತಗೊಂಡೋಗಿ ಮೇಲ್ ಒಣಗಾಕ್ಬಿಡು. ಸರಿ ಅಮ್ಮ. ನಾಲ್ಕಣಿ ಕೊಡಿ, ತೋರಿಸ್ತೀನಿ. ತಗೋ. ಅಗೋ ಆ ಮಾಡಿ ಮನೇನೆ. ಏಯ್ ಕಳ್ಳ ಮುಂಡೆದೆ ನೀನಾ? ಅವತ್ತು ಮನೆ ತೋರಿಸ್ತೀನಿ ಅಂತ ನನ್ನ ಹತ್ರನೇ 4 ಆಣೆ ಇಸ್ಕೊಂಡ್ಯಾ? ಇರೋ ನಿಮ್ಮಮ್ಮಂಗೆ ಹೇಳ್ತೀನಿ. ಅಜ್ಜಿ ಅಜ್ಜಿ, ಈ ವಿಷಯ ನಮ್ಮಮ್ಮಂಗೆ ಹೇಳ್ಬೇಡ, ನಿಮ್ ಪುಣ್ಯ ಬರುತ್ತಜ್ಜಿ. ನಿಮ್ಮಮ್ಮಂಗೆ ಹೇಳಿದ್ರೆ ಏನಾಗುತ್ತೋ? ಬಾಸುಂಡೆ ಬೀಳುತ್ತೆ. ಅಜ್ಜಿ, ನಿನ್ನ ನೋಡ್ತಿದ್ದಾಗೆ ನಮ್ಮ ಅಜ್ಜಿ ಜ್ಞಾಪಕ ಬರ್ತಾಳೆ. ನಿಮ್ಮ ಅಜ್ಜಿ ನಿನಗೆ ಗೊತ್ತಾ? ಓ ಗೊತ್ತು, ಪಾಪ ಮೊನ್ನೆನೆ ಹುಚ್ಚನಾಯಿ ಕಚ್ಚ್ ಸತ್ತೋದ್ರು. ಅಯ್ಯೋ, ನಿನ್ನ ಮನೆ ಕಾಯೋಗ. ಇಷ್ಟಕ್ಕೆ ಈ ವಿಷಯ ನಿಮ್ಮಮ್ಮಂಗೆ ಹೇಳ್ಬೇಡ ಅಂತೀಯಾ? ಅದಕ್ಕೆ ತಾನೇ ನಿನ್ ಕಾಲ್ ಹಿಡ್ಕೊಂಡಿದ್ದು. ಸರಿ, ಹಾಗಿದ್ರೆ ಒಂದ್ ಕೆಲ್ಸ ಮಾಡೋಣ. ನನ್ನ ನೀನ್ ನೋಡಿರೋ ವಿಷಯ ನೀನು ಹೇಳ್ಬೇಡ, ನಿನಗ್ ದುಡ್ಡು ಕೊಟ್ಟ ವಿಷಯ ನಾನು ಹೇಳಲ್ಲ, ಸರಿನಾ? ನಾನ್ ನಿನ್ ನೋಡೇ ಇಲ್ಲ, ಈಗ್ಲೇ ನೋಡ್ತಿರೋದು. ನೀನ್ ಈ ಮನೆ ಕೆಲ್ಸದೋಳ? ನಿನ್ ಹೆಸರೇನು? ಲೇ ಬಡಾಯಿ ಬಸ್ವಾ, ಬಾ.